ಅವ್ರಿಗೆ ಗೊತ್ತಿಲ್ಲ ಪಾಪ ಎಲ್ಲರೂ ಬಂದಿದ್ದಾರೆ ಅಂತ ಅವ್ರು ಸೈನ್ ಹಾಕಿದ್ದಾರೆ ಅಂತೆ. ಏನಾಗಿದೆ ಅಲ್ಲಿ ರೈತರು ಹೋಗಿದ್ರಲ್ವಾ, ರೈತರು ಹೋಗಿದ್ದಂಥ ರೈತರು ನಿಮ್ಮ ಹತ್ರ ಮಾಹಿತಿ ಇದೆಯಾ ಸರ್ ಎಷ್ಟು ಪರ್ಸೆಂಟೇಜ್ ಅವರಿದ್ದಾರೆ ಅಂತ? 100% ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅವರಿದ್ದಾರೆ ಅನ್ನೋದು ಮಾಹಿತಿ ತಮಗೆ? ಹೌದು, ಪ್ರತಿ ಹಳ್ಳಿದು ನಮ್ಮ ಹತ್ರ ಇದೆ ಮೇಡಮ್. ಈಗ ಎಲ್ಲ ಹಳ್ಳಿಗಳದ್ದು ನಾವು ತೊಗೊಂಡ್ರೆ 1777 ಎಕರೆಯಲ್ಲಿ 13 ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಸರ್ವೆ ಪ್ರಕಾರ 80%ಕ್ಕೂ ಹೆಚ್ಚು ಪರ್ಸೆಂಟೇಜು ಭೂಮಿ ಕೊಡಲ್ಲ ಅನ್ನೋರೇ ಇದ್ದಾರೆ. ಈ ಗೋಕ್ರೆ ಬಚ್ಚಳ್ಳಿ ಮತ್ತು ಯಾಡಾಳ ಇದೆಯಲ್ಲ, ಅದರಲ್ಲೂ ಕೊಡಲ್ಲ ಅನ್ನೋರ ಸಂಖ್ಯೆನೇ ಅರ್ಧಕ್ಕಿಂತ ಹೆಚ್ಚು, ಹತ್ತತ್ರ 60-65% ಕೊಡಲ್ಲ ಅನ್ನೋರು ಇದ್ದಾರೆ. ಆ ಗ್ರಾಮಗಳಲ್ಲಿ ಒಂದಷ್ಟು ಜನ ಕೊಡೋತೀನಿ ಅನ್ನೋರು ಇರ್ಬೋದು, ಈಗ ಅವರು ಹೇಳ್ದ ಹಾಗೆ ಕೊಡ್ತೀನಿ ಅಂತ ಇರೋರು ಇರ್ಬೋದು. ಆದರೆ ಕೊಡಲ್ಲ ಅನ್ನೋರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಅವರು ಒಳ್ಳೆ ರೈತರೇ, ನಾನು ರೈತರು ಅಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ನಾವು ನಾನೇನು ಹೇಳೋದು ಸರ್, ನನ್ನ ಭೂಮಿ ನನ್ನ ಹಕ್ಕು. ಹೌದಲ್ವಾ? ಆಮೇಲೆ ನಾವೇ ಮಾಡಿಕೊಂಡಂಥ ಕಾನೂನುಗಳ ಪ್ರಕಾರ ಇಷ್ಟು ಪರ್ಸೆಂಟೇಜ್ ಒಪ್ಪಿಗೆ ಇರಬೇಕು ಅಂತ ಇದೆ. ಆ ನಿಯಮದ ಒಳಗಡೆ ಇದು ಬರೋದಿಲ್ಲ, ಆದ್ದರಿಂದ ಇವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ಆಗಿಲ್ಲ ಅಂತ. ಹಾಗಂತ ಕೊಡ್ತೀನಿ ಅನ್ನೋ ರೈತರಿಗೆ ಬೆಲೆ ಇಲ್ವಾ? ಅವರೇನು ವಿಲನ್ಗಳ? ಅವರೇನು ರೈತರ ಪರ ಕಾಳಜಿ ಇಲ್ಲದೆ ಇರೋರ? ಇಲ್ಲ, ಆತ ತನ್ನ ಜಮೀನಿಗೆ ಅಷ್ಟೇ ಆತ ಯೋಚನೆ ಮಾಡ್ತಾನೆ, ಈ ಭೂಮಿ ನನಗೆ ಮುಂದಿನ ದಿನಗಳಲ್ಲಿ ಕೈ ಹಿಡಿಯಲ್ವಾ, ಇದನ್ನು ಮಾರಿದರೆ ನನಗೆ ಲಾಭ ಇದೆಯಾ, ಇದನ್ನು ಇಟ್ಕೊಂಡ್ರೆ ಲಾಭ ಇದೆಯಾ ಅಂತ ಯೋಚನೆ ಮಾಡಿ ಆತ ಡಿಸಿಷನ್ ತಗೊಳ್ಳೋದಕ್ಕೆ ಆತ ಸರ್ವ ಸ್ವತಂತ್ರರಿದ್ದಾರೆ. ಅವರ ಅಭಿಪ್ರಾಯಕ್ಕೂ ಮನ್ನಣೆ ಇದೆ, ಅವರ ಅಭಿಪ್ರಾಯಕ್ಕೂ ಬೆಲೆ ಇದೆ. ಆದರೆ ಪರ್ಸೆಂಟೇಜ್ ವೈಸ್ ಭೂಮಿ ಕೊಡಲ್ಲ ಅನ್ನೋರ ಸಂಖ್ಯೆ ಜಾಸ್ತಿ ಇದೆ ಅಷ್ಟೇ. ಸೊ ಕೊಡಬೇಕು ಅನ್ನೋರ ಬಗ್ಗೆ ನಮಗೇನು ತಕರಾರಿಲ್ಲ, ಆದರೆ ಅವರು ಒಂದಿಷ್ಟು ಯೋಚನೆ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ಬಹುಶಃ ಭೂಮಿ ಉಳಿದ್ರೆ ನಮ್ಮೆಲ್ಲರ ಬದುಕುಗಳು ಉಳಿತಿದ್ವು ಅನ್ನೋದನ್ನು ಯೋಚನೆ ಮಾಡಬೇಕಿತ್ತು ಅಂತ ಅಷ್ಟೇ. 3.5 ವರ್ಷ ಆಯ್ತು ಚಳವಳಿ ಸ್ಟಾರ್ಟ್ ಆಗಿ, ಅವರಿಗೆ ಹಿಂದೆನೇ ಇದು ನೆನಪಾಗಬೇಕಾಗಿತ್ತು, ಹಂಗೆ ನನ್ನ ಅನಿಸಿಕೆ ಇದ್ರ ಅನ್ಸುತ್ತಾ? ತಟಸ್ಥವಾಗಿದ್ರು ಅವ್ರ ಭೂಮಿನ ಇಲ್ಲ, ನಾವು ಭೂಮಿ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಇದ್ರೆ ಅವ್ರ ತಲೆಯೊಳಗೆ ನೀವು ಹೇಳಿದಂಗೆ ಒಬ್ಬರಿಬ್ಬರದು ಅವತ್ತು ಹೇಳ್ಬೋದಾಗಿತ್ತು. ಇದನ್ನೆಲ್ಲ ಫೈನಲ್ ಸ್ಟೇಜ್ ಬಂದು ಒಂದು ಅಲ್ಲ, ನಾವ್ಯಾರು ಹೇಳಕ್ಕೆ ನೀವು ಕೊಡಬೇಡ ಅಂತ ಅವರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು. ಆದ್ರೆ ನಿಮ್ಮ ಹೋರಾಟಕ್ಕೆ ಬೆಲೆ ಯಾವಾಗ ಬರುತ್ತೆ ಅಂತಂದ್ರೆ ನಿಮ್ಮ ಹೋರಾಟದಲ್ಲಿ ಅತ್ಯಂತ ಹೆಚ್ಚು ಬಲ ಇದ್ದಾಗ. ಬಲ ಯಾವಾಗ ಬರುತ್ತೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ರೈತರು ಈ ಒಂದು ವಿರೋಧಿ ಹೋರಾಟದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ. ಗೌರ್ಮೆಂಟೇ ಒಂದು ಕಾನೂನು ಮಾಡೈತಿ, 70 ಭಾಗಕ್ಕಿಂತ ಹೆಚ್ಚು ಜನರು ಒಪ್ಪಿಗೆಲ್ಲ ಅಂದ್ರೆ ಆ ಭೂಮಿನ ಮುಟ್ಟಬಾರ್ದು ಅಂತ ಐತಿ. ಈ 80ಕ್ಕೆ ಹೆಚ್ಚು ಭಾಗ ಅಲ್ಲಿ ಮುಟ್ಟಬಾರ್ದು ಅಂತ ತೀರ್ಮಾನ ಮಾಡ್ಯಾರ. ಕರೆಕ್ಟ್. ಹೆಂಗ್ ಗೊತ್ತಾಗುತ್ತೆ ಸರ್ಕಾರಕ್ಕೆ ಇದು 80% ಇದೀವಿ ನಾವು ಅಂತ? ಅವ್ರೇನಾದ್ರೂ ಸರ್ವೆ ಮಾಡಿದಾರ? ಅವ್ರೇನಾದ್ರೂ ಸಹಿ ಸಂಗ್ರಹ ಮಾಡಿದಾರ? ಅವ್ರು ಬಹುಶಃ ಸರ್ವೆ ಮಾಡ್ದಂಗಿಲ್ಲ. ಆದರೆ ಈ ಹೋರಾಟ ಶುರು ಆದಾಗ್ಲೇ ಅಲ್ಲಿಯ ರೈತರು ಯಾರ್ಯಾರಿಗೆ ಒಪ್ಪಿಗೆ ಇರಲಿಲ್ಲ ಅವರು ಲಿಖಿತವಾಗಿ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ದಾರೆ, ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ಪಹಣಿ ನಂಬರ್ ಸಮೇತ ಕೊಟ್ಟಿದ್ದಾರೆ. ಇವತ್ತು ಕೂಡ ನಾವು ಸಭೆಯಲ್ಲಿ ಗ್ರಾಮ ಸಂಕಲ್ಪ ಸಭೆ ಏನಿತ್ತು ಅಲ್ಲಿ ನಾವು ಅಪ್ಡೇಟೆಡ್ ಮಾಹಿತಿ ತೊಗೊಂಡಿದ್ದೀವಿ. ಮೊನ್ನೆ ಸಂಗ್ರಹ ಆಗಿದೆ. 80ಕ್ಕೂ ಹೆಚ್ಚು % ಜನ ಅಲ್ಲಿ ಭೂಮಿ ಕೊಡೋದಕ್ಕೆ ತಯಾರಿಲ್ಲ, ಅದಂತೂ ಖಾತ್ರಿ ಇದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ. ಮುಂದಿನ ಹೋರಾಟ ಹೇಗಿರುತ್ತೆ ಮೇಡಮ್? ಯಾಕೆ ಹೇಳ್ತೀನಿ ಅಂದರೆ 3.5 ವರ್ಷ ಹೋರಾಟ ಮಾಡಿದ್ದೀರಾ ಮೇಡಮ್. 3.5 ವರ್ಷದಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ಗಮನ ಸೆಳೆದಿರ್ಬೇಕಷ್ಟೇ. ಹೌದು, ಯಾವ ಪಕ್ಷದವರು ನಿಮ್ಮ ಜೊತೆಗಿಲ್ಲ. ಯಾವಾಗಾದ್ರೂ ಒಂದು ಪಕ್ಷದವ್ರು ಈಗ ನಿಮ್ಮ ಒಂದು ಹೋರಾಟವನ್ನು ಮುಂದೆ ಇಟ್ಕೊಂಡು ಮುನಿಯಪ್ಪನವ್ರು ಗೆದ್ದರು. ನಿಮ್ಮ ಒಂದು ಹೋರಾಟವನ್ನು ಮುಂದೆ ಇಟ್ಕೊಂಡು ನಾನು ರೈತ ಪರ, ನಾನು ದೀನರ ಪರ, ನಾನು ದಲಿತರ ಪರ, ಹಿಂದ ಅಂದರು ಸಿದ್ದರಾಮಯ್ಯನವರು. ಆದರೆ ಇವತ್ತು ಯಾರೂ ಇಲ್ಲ ನಿಮ್ಮ ಜೊತೆಗೆ. ನಾಟ್ ಇವನ್ JDS, ನಾಟ್ ಇವನ್ ಇಫ್ ಇಟ್ಸ್ ಓಕೆ ಶ್ರೀನಿವಾಸ್ ಅವರು ಇದ್ರೂ ಪರವಾಗಿಲ್ಲ. ನಾಟ್ ಇವನ್ ಪಕ್ಷಾತೀತವಾಗಿ ನಡೆದ್ರೂ ಕೂಡ ಒಂದು ರೈತ ಪರ ಕಾಳಜಿ ಅನ್ನೋದು ಇರುತ್ತೆ. ಆ ರೈತ ಪರ ಕಾಳಜಿ ಅನ್ನೋದು ಇಲ್ಲದೆ ಇದ್ರೆ ಯಾವ ರಾಜಕೀಯ ನಾಯಕ ಆಗಲಿ ವೇಸ್ಟ್. ಅದು ಯಾವುದೇ ಪಕ್ಷದವರಾಗಲಿ. ಸೊ ಯಾವ ಪಕ್ಷಗಳ ಬೆಂಬಲನೂ ಇಲ್ಲ. ಆದರೆ ಮುಂದಿನ ಹೋರಾಟ ಹೆಂಗೆ ಎಚ್ಚೆತ್ತುಕೊಳ್ಳಿ, ಇಷ್ಟು ದಿನ ಎಚ್ಚೆತ್ಕೊಳ್ಳಾರ್ದವರು ಹೆಂಗೆ 3 ವರ್ಷ ಹೋರಾಟ ಮಾಡಿದ್ರು ಎಚ್ಚೆತ್ಕೊಳ್ಳದೆ ಇರೋರು ನಾಳೆ ಒಂದಿನ ಅವ್ರೇನಾದರೂ ಸರಿಯಾದ ತೀರ್ಮಾನ ಮಾಡದೇ ಇದ್ದರೆ ಹೋರಾಟ ಬೇರೆ ಆಗುತ್ತೆ ಅಂತ ಏನು ಹೇಳ್ತಾ ಇದ್ರಿ ನೀವು ಹೋರಾಟಗಾರರು? ಅದು ಏನು ಮಾಡ್ತೀರಿ ಅಂತ ನನಗೆ ಅದು ಕುತೂಹಲ ಇರೋದೀಗ. ಈಗ ಏನು ಮಾಡ್ತಿದ್ದೀರಿ? 3 ವರ್ಷ ಮಾಡಲಾರದ್ದು ಇನ್ನು ಮುಂದೆ ಏನು ಮಾಡ್ತೀರಿ ಅಂತ. ಈಗ ಈ ಹೋರಾಟ ಚನ್ನರಾಯಪಟ್ಟಣ ಹೋಬಳಿಲಿ ನಡೀತಿತ್ತು. ಅಲ್ಲಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಆಫೀಸ್ ಮುಂದ್ಗಡೆ ನಡೀತಾ ಇತ್ತು, ನಾಡ ಕಚೇರಿ ಮುಂದೆ. ಅಲ್ಲಿಂದ ದೇವನಹಳ್ಳಿಗೆ ಬಂತು, ದೇವನಹಳ್ಳಿಯಿಂದ ಫ್ರೀಡಮ್ ಪಾರ್ಕಿಗೆ ಬಂದಿತ್ತು,
ಫ್ರೀಡಮ್ ಪಾರ್ಕಿಂದ ಪುನಃ ಚನ್ನರಾಯಪಟ್ಟಣದ ಊರುಗಳಿಗೆ ಹೋಯಿತು 13. ಈ ಕಳೆದ 4ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಾವೇನಲ್ಲಿ ಸುಮ್ಮನೆ ಕೂತಿರಲಿಲ್ಲ. ಪ್ರತಿ ಊರುಗಳಲ್ಲಿ ಜನಸಭೆಗಳಾಗಿದ್ದಾವೆ, ಅಲ್ಲಿ ಬೋರ್ಡನ್ನು ಹಾಕುವಂಥ ಕೆಲಸಗಳಾಗಿದ್ದಾವೆ. ಭೂಮಿ ಕೊಡೋದಕ್ಕೆ ನಾವು ತಯಾರಿಲ್ಲ ಅನ್ನೋ ರೀತಿಯ ಬೋರ್ಡ್ಗಳನ್ನ ಹಾಕಿದ್ದಾರೆ. ಇದು ರಾಷ್ಟ್ರವ್ಯಾಪಿ ಸುದ್ದಿಯಾಗಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗ್ತಿದೆ. ಇದು ಒಂದು ಪ್ರಾತಿನಿಧಿಕವಾದಂಥ ಹೋರಾಟ. ದೇವನಹಳ್ಳಿ ಹೋರಾಟ ದೇವನಹಳ್ಳಿಲಿ ಅಷ್ಟೇ ಭೂಸ್ವಾಧೀನ ಆಗ್ತಿದೆಯಾ? ಇಲ್ಲ, ಬೇಕಾದಷ್ಟು ಕಡೆ ಸ್ವಾಧೀನ ಆಗ್ತಾ ಇದೆ. ಧಾರವಾಡದಲ್ಲಿ ಮೊನ್ನೆ 6,500 ಎಕರೆ ಸ್ವಾಧೀನಪಡಿಸ್ಕೊಂಡು ಕಾಂಪನ್ಸೇಷನ್ನು ಕೊಟ್ಟಿದ್ದಾರೆ ರೈತರು. ಇಲ್ಲಿ ಕೆಲವು ಸ್ಥಳೀಯ ಶ್ರೀನಿವಾಸ್ ಥರದವರು ಮತ್ತು ರಮೇಶ್ ಅಂತ ಈ ಥರದ ಕೆಲವು ಸಾತ್ವಿಕ ನಾಯಕತ್ವ ಇರೋದಕ್ಕೆ ಈ ಹೋರಾಟ ಇಷ್ಟು ದಿನ ಅದು ನಡ್ಕೊಂಬಂದಿದೆ. ಮತ್ತು ಆ ಹೋರಾಟದ ಮುಂಚೂಣಿಯಲ್ಲಿರುವಂಥವರು ಸಣ್ಣ ಸಣ್ಣ ರೈತರು, ತಾಯಂದರು. ಆ ತಾಯಿತನ ಇದೆಯಲ್ಲ, ಆ ತಾಯಿತನ ಈ ಹೋರಾಟವನ್ನು ನಡೆಸ್ಕೊಂಬಂದಿದೆ. ಈ ತಾಯಿತನದ ಮುಂದೆ ಯಾವುದೇ ರಿಯಲ್ ಎಸ್ಟೇಟ್ ಲಾಬಿ ಇನ್ಯಾವುದೂ ಕೂಡ ಅಲ್ಲಾಡ್ಸೋಕ್ಕೆ ಸಾಧ್ಯ ಅಲ್ಲ. ಇದು ಸತ್ಯ ಮತ್ತು ಸಾತ್ವಿಕತೆ ಒಂದು ಕಡೆ, ಇನ್ನೊಂದು ಕಡೆ ದುರಾಂಕಾರ ಮತ್ತು ಬಂಡವಾಳಶಾಹಿ, ಎರಡರ ನಡುವೆ ನಡೀತಿರುವಂಥ ಹೋರಾಟ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ, ನಾಳೆ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಸಿದ್ದರಾಮಯ್ಯನವರ ಮೇಲೆ ಈಗಲೂ ಈ ಹೋರಾಟಗಾರರಿಗೆ ಒಂದು ಸಣ್ಣ ನಂಬಿಕೆ ಇದೆ. ಯಾಕೆ ಅಂದರೆ ಅವರು ನಡೆದುಕೊಂಡು ಬಂದಂತಹ ದಾರಿ ಮತ್ತು ಅವರು ಕೊಟ್ಟಂತಹ ಒಂದು ವಚನ ಭ್ರಷ್ಟರಾಗಲ್ಲ ಅನ್ನುವಂತಹ ನಂಬಿಕೆ ಮತ್ತು ಅವರ ಒಂದು ತತ್ವ ಸಿದ್ಧಾಂತಗಳು ಅವರ ರಾಜಕೀಯ ಜೀವನ. ನಾಳೆ ಏನಾದರೂ ಸಿದ್ದರಾಮಯ್ಯನವರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಮುಂದಾಗಬಹುದಾದಂತಹ ರೈತ ಹೋರಾಟಗಳಿಗೆ ಅವರು ನೇರ ಹೊಣೆ ಆಗಬೇಕಾಗತ್ತೆ. ಇನ್ನುಳಿದಂತೆ ಯಾವ್ಯಾವ ರೈತರಿಗೆ ತಮ್ಮ ಜಮೀನು ಕೊಡಬೇಕು ಅನ್ನುವಂಥ ಆಸೆ ಇದೆಯೋ ಅವರ ರೇಷಿಯೋ ಎಷ್ಟಿದೆ, ಅವರ ಪರ್ಸೆಂಟೇಜ್ ಎಷ್ಟಿದೆ, ದಟ್ಸ್ ಆಲ್ಸೋ ಮ್ಯಾಟರ್ಸ್ ಅಂತ ಅನ್ನಿಸುತ್ತದೆ. ಒಟ್ಟಾರೆ ನಾಳೆ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರದ ಮೇಲೆ ಇಡೀ ರಾಜ್ಯದ ಕಣ್ಣು ಮತ್ತು ರಾಜ್ಯದ ರೈತ ಹೋರಾಟಗಾರರದ್ದು ಇದೆ. ನೋಡೋಣ ಏನಾಗುತ್ತೆ ಅಂತ. ಏನೇ ಆಗಲಿ ಸರ್ಕಾರಗಳು ರೈತ ಪರವಾಗಿರಬೇಕೇ ಹೊರತು ರೈತ ವಿರೋಧಿಗಳಾಗಬಾರದು. ಆಗಲೇ ಸಾಹೇಬರು ಹೇಳಿದಾಗೆ ಪಶ್ಚಿಮ ಬಂಗಾಳದಲ್ಲಿ 35 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಲೆಫ್ಟ್ ಪಾರ್ಟೀಸ್, ಕಮ್ಯುನಿಸ್ಟ್ ಪಾರ್ಟಿಗಳು ಈಗ ಹೇಳ ಹೆಸರಿಲ್ಲದಂತೆ ಮರೆಮಾಚಿ ಎಲ್ಲಿದಾವೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪಾಠಗಳು ಇವೆ, ಪಾಠಗಳನ್ನು ಕಲಿಬೇಕಷ್ಟೆ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.